ಯಾರು ಸಿಟಿ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಕರ್ನಾಟಕದಲ್ಲಿ, ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಸಾಕಷ್ಟು ಒಂದು ಕನ್ಫ್ಯೂಷನ್ ಆಗ್ತಿದೆ ನಿಮಗೆ ಈ ಒಂದು ವಿಷಯದ ಬಗ್ಗೆ. ಏನೇನು ಡೌಟ್ಸ್ಗಳನ್ನ ಕೇಳಿದಿರಾ, ಇದ್ರ ಬಗ್ಗೆ ಏನು ಸೊಲ್ಯೂಷನ್ ಬಂದಿದೆ, ಎಲ್ಲದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾಕಂದ್ರೆ ಮಾಡೋ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಡೈರೆಕ್ಟ್ ಆಗಿ ವಿಡಿಯೋಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ಕಾಲೇಜ್ ದೋಸ್ ಅಂತ ಒಂದು ಕಾಲೇಜ್ ಪ್ರೊಡಕ್ಟರ್ ಇದೆ. ಇಲ್ಲಿ ನಿಮ್ಮ ಸಿಟಿ ರ್ಯಾಂಕಿಂಗ್ ಎಷ್ಟು ಬರುತ್ತೆ ಅದನ್ನ ಎಂಟರ್ ಮಾಡಿ, ನಂತರ ನಿಮ್ಮ ಒಂದು ಕ್ಯಾಟಗರಿ ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮಗೆ ಯಾವ ಒಂದು ಬ್ರಾಂಚ್ ನಿಮ್ಗೆ ಸಿಗ್ಬೋದು ಅಲ್ಲ ನೀವು ನೋಡಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮಗೆ ಒಂದು ರ್ಯಾಂಕಿಂಗ್ ಯಾವ ಒಂದು ಕಾಲೇಜ್ ಸಿಗ್ಬೋದು ಕೌನ್ಸಿಲಿಂಗ್ ಇಲ್ಲಿ ಅನ್ನೋದನ್ನ ಪ್ರಿಡಕ್ಟ್ ಮಾಡಿ ತೋರಿಸುತ್ತೆ. ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಒಂದ್ಸಲಿ ಚೆಕ್ ಮಾಡಿ, ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋಗೆ ಬರೋಣ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಯಾಕಂದ್ರೆ ಸಾಕಷ್ಟು ಒಂದು ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಕೀ ಅವ್ರು ಏನ್ ಮಾಡಿದಾರೆ ಅಂದ್ರೆ ಒಂದು ಲಿಂಕ್ ಆಕ್ಟಿವೇಟ್ ಮಾಡ್ಬಿಟ್ಟಿದ್ರೆ. ಆ ಒಂದು ಲಿಂಕ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನಿಮ್ಮ ರಿಸಲ್ಟ್ ಬರಬೇಕಂದ್ರೆ ಒಂದು ಲಿಂಕ್ ಅಲ್ಲಿ ಏನ್ ಡೀಟೇಲ್ಸ್ ಕೊಟ್ಟಿರಲ್ಲ ನೀವು ಫಿಲ್ ಅಪ್ ಮಾಡಬೇಕು. ಆದ್ರೆ ಒಂದು ನೋಟಿಫಿಕೇಶನ್ ಬಿಡಬೇಕು. ಆದ್ರೆ ಸ್ಟೂಡೆಂಟ್ ಇಲ್ಲಿ ಎಷ್ಟು ಒದ್ದಾಡ್ತಾ ಇದಾರೆ ಅನ್ನೋದನ್ನ ಕೀ ಅವ್ರು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಇಲ್ಲಿ ನೋಡಿ, ಕೀ ಅವ್ರು ಏನ್ ಮಾಡಿದಾರೆ ಅಂದ್ರೆ ಜಸ್ಟ್ ನಿಮ್ಮ ಒಂದು PUC ಮಾರ್ಕ್ಸ್ ಎಂಟರ್ ಮಾಡಿ ಅಂತ ಒಂದು ಲಿಂಕ್ ನ ಆಕ್ಟಿವೇಟ್ ಮಾಡಿಬಿಟ್ಟಿದ್ರೆ. ಇಲ್ಲಿ ನಮ್ಗೆ ಏನಿದೆ ಒಂದು ಲಿಂಕ್ ಅಲ್ಲಿ ಅಂತ ನಾವು ನೋಡೋದಾದ್ರೆ, ಅದರ್ ದೆನ್ ಕರ್ನಾಟಕ ಬೋರ್ಡ್ ಅಂತಾನು ಕೂಡ ಕೊಟ್ಟಿದ್ದಾರೆ, ಸ್ಟೇಟ್ CBSE ICC ಅಂತ ಕೊಟ್ಟಿದ್ದಾರೆ. ಆದ್ರೆ ಇದ್ರ ಬಗ್ಗೆ ನಾವು ಇಲ್ಲಿ ಎಲ್ಲಾದ್ರೂ ಕೂಡ ನೋಟಿಫಿಕೇಶನ್ ಇದೆಯಾ ಅಂತ ನೋಡಿದ್ರೆ ಯಾವುದೇ ತರದ ಸಿಂಗಲ್ ನೋಟಿಫಿಕೇಶನ್ ಇಲ್ಲ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಲಾಗಿನ್ ಆಗ್ತಿಲ್ಲ. ಪಾಸ್ವರ್ಡ್ ರೀಸೆಟ್ ಮಾಡಿದ್ರು ಕೂಡ ಅದು ರೀಸೆಟ್ ಆದ್ರೂ ಕೂಡ ಅದು ರಾಂಗ್ ಪಾಸ್ವರ್ಡ್ ಅಂತಾನೆ ತೋರಿಸಿದೆ. ಮತ್ತೆ ಲಾಗಿನ್ ರಿಸ್ಟ್ರಿಕ್ಟ್ ಅಂತ ತೋರಿಸಿದೆ. ಈ ರೀತಿ ಎರರ್ ಬರ್ತಿದೆ. ಮತ್ತೆ ಕೆಲವ್ರಿಗೆ ಮಾತ್ರ ಮಾರ್ಕ್ಸ್ ಎಂಟ್ರಿ ಮಾಡಕ್ ಆಗ್ತಿದೆ. ಯಾರಿಗೆ ಮಾರ್ಕ್ಸ್ ಎಂಟ್ರಿ ಮಾಡಕ್ ಆಗ್ತಿದೆ, ಯಾರು ಮಾಡಬೇಕು, ಏನ್ ಕನ್ಫ್ಯೂಷನ್ ಆಗಿದೆ, ಇದ್ರ ಬಗ್ಗೆ ಏನ್ ಕ್ಲಾರಿಟಿ ಇದೆ ಎಲ್ಲದ್ರ ಬಗ್ಗೆ ಕೂಡ ಇವಾಗ ತಿಳಿಸ್ಕೊಡ್ತೀನಿ. ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ. ನೋಡ್ಬೋದು, ಕೆ ಆರ್ ಟ್ವಿಟರ್ ಅಕೌಂಟ್ ಅಲ್ಲಿ ಒಂದು ಟ್ವೀಟ್ ನ ಮಾಡಿದ್ರೆ ಇದ್ರ ಬಗ್ಗೆ. ಇದು ಯಾವತ್ತು ಟ್ವೀಟ್ ಮಾಡಿರೋದಂದ್ರೆ ಇಲ್ಲಿ ನೀವು ಡೇಟ್ ನೋಡ್ಬೋದು, ಮೇ 7ನೇ ತಾರೀಕು ರಾತ್ರಿ 8 ಗಂಟೆಗೆ. ಇಲ್ಲೇನಿದೆ ಅಂದ್ರೆ ಕರ್ನಾಟಕ ಹೊರತುಪಡಿಸಿ ಇತರ ರಾಜ್ಯಗಳಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳು ತಮ್ಮ ದ್ವಿತೀಯ PUC ಅಂಕಗಳನ್ನು ದಾಖಲಿಸಲು ಕೆ ಲಿಂಕ್ ಬಿಡುಗಡೆ ಮಾಡಿದೆ. ರಾಜ್ಯದಲ್ಲಿ CBSE ICC ಬೋರ್ಡ್ ಮಕ್ಕಳು ಅಂಕ ನಮೂದಿಸುವ ಅಗತ್ಯ ಇಲ್ಲ. ಲಾಗಿನ್ ID ಮೂಲಕ ಅಂಕ ದಾಖಲಿಸಬಹುದು ಅಂತ ಹೇಳಿದ್ರ. ಅಂದ್ರೆ ಇಲ್ಲಿ ಕ್ಲಿಯರ್ ಆಗಿದೆ. ಅಂದ್ರೆ ಈ ವರ್ಷ ಏನ್ ಚೇಂಜಸ್ ಆಗಿದೆ ಅಂದ್ರೆ, ನೀವು CBSE ICC ಬೋರ್ಡ್ ಅಲ್ಲಿ ಓದಿದ್ರೆ ಡ್ರಾಪರ್ಸ್ ಫ್ರೆಶರ್ಸ್ ಎಲ್ಲ ಲಾಸ್ಟ್ ಇಯರ್ ರೂಲ್ಸ್ ಪ್ರಕಾರ ನೀವೆಲ್ಲರೂ ಕೂಡ ಮಾರ್ಕ್ಸ್ ಎಂಟ್ರಿ ಮಾಡಬೇಕಾಗಿತ್ತು. ನೀವು ಜಸ್ಟ್ ಈ ವರ್ಷ ಏನಾದ್ರು ಕರ್ನಾಟಕದಲ್ಲಿ ಕ್ಲಾಸ್ 12 ಎಕ್ಸಾಮ್ ನ ಪಾಸ್ ಮಾಡಿದಿರಾ CBSE ICSE ಅಥವಾ ಕರ್ನಾಟಕ ಸೆಕೆಂಡ್ ಪ್ರಿ ಯೂನಿವರ್ಸಿಟಿ ಬೋರ್ಡ್ ಕಡೆಯಿಂದ ಅಂದ್ರೆ ನೀವು ಯಾರು ಕೂಡ ಮಾರ್ಕ್ಸ್ ಎಂಟ್ರಿ ಮಾಡೋ ಅಗತ್ಯ ಇಲ್ಲ. ಜೊತೆಗೆ ಯಾರು ಒಂದು ರಿಪೀಟರ್ ಸ್ಟೂಡೆಂಟ್ಸ್ ಇದೀರಾ ನೀವು ಕೂಡ ಮಾರ್ಕ್ಸ್ ಎಂಟ್ರಿ ಮಾಡೋ ಹಾಗಿಲ್ಲ. ಯಾಕೆಂದ್ರೆ KA ಆಫೀಸ್ಗೆ ಕೆಲವು ಸ್ಟೂಡೆಂಟ್ಸ್ ಹೋಗಿದಾರೆ, ಹೋಗ್ಬಿಟ್ಟು ಅಲ್ಲಿ ಕ್ವಶನ್ ಕೇಳಿದ್ರೆ ಈ ರೀತಿ ಮಾರ್ಕ್ಸ್ ಎಂಟ್ರಿಗೆ ಪ್ರಾಬ್ಲಮ್ ಆಗ್ತಿದೆ, ಇವಾಗ ನಾವು ಮಾರ್ಕ್ಸ್ ಎಂಟ್ರಿ ಮಾಡಕ್ ಆಗ್ತಾ ಇಲ್ಲ ಅಂತ. ಅವಾಗ ಅಲ್ಲಿ KA ಕಡೆಯಿಂದ ಬಂದಿರುವಂತ ಆನ್ಸರ್ ಏನಂದ್ರೆ, ಹೋದ ವರ್ಷ ನಿಮ್ಮ ಒಂದು CET ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮ್ಮ ಸೆಕೆಂಡ್ PUC ರಿಜಿಸ್ಟರ್ ನಂಬರ್ ನಾವು ಎಂಟರ್ ಮಾಡಿಸ್ಕೊತಾ ಇರಲಿಲ್ಲ. ಆದ್ರೆ ಈ ವರ್ಷ ನಾವು ಅದನ್ನ ಎಂಟರ್ ಮಾಡಿಸ್ಕೊಂಡಿದೀವಿ. ಅದ್ರಲ್ಲೇ ಆಟೋಮೆಟಿಕ್ ಆಗಿ ನಿಮ್ಮ ಡಾಟಾ ಬರುತ್ತೆ ಸೆಕೆಂಡ್ PUC. ಅದರಿಂದ ನೀವು ಮಾರ್ಕ್ಸ್ ಎಂಟ್ರಿ ಮಾಡೋ ಅಗತ್ಯ ಇಲ್ಲ ಅಂತ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಮತ್ತೆ ನೀವೇನಾದ್ರೂ KA ಕಾಲ್ ಮಾಡಿದೀರಾ ಅಥವಾ ನೀವು KA ಆಫೀಸ್ಗೆ ವಿಸಿಟ್ ಮಾಡಿದೀರಾ ಅಂದ್ರೆ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅವ್ರು ಏನ್ ರಿಪ್ಲೈನ ಕೊಟ್ಟಿದ್ದಾರೆ ಅನ್ನೋದು. ಅದರಿಂದ ಬೇರೆಯವ್ರಿಗಂತೂ ಮಾಹಿತಿ ಎಕ್ಸ್ಚೇಂಜ್ ಆಗುತ್ತೆ. ಮತ್ತೆ ನಿಮ್ಗೆ ಹೇಳೋದು ಇನ್ನೂ ನಂಬಿಕೆ ಬರ್ತಾ ಇಲ್ಲ ಅಂದ್ರೆ ಜಸ್ಟ್ ಈ ಒಂದು ನಂಬರ್ ಇದೆಯಲ್ಲ, ಈ ಒಂದು ನಂಬರ್ಗೆ 10 to 15 ಟೈಮ್ಸ್ ಕಾಲ್ ಮಾಡಬೇಕಾಗುತ್ತೆ. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5:30ವರೆಗೂ ಕೂಡ ಟೈಮ್ ಇರುತ್ತೆ. ಕಾಲ್ ಮಾಡ್ಬಿಟ್ಟು ನೀವು ಬೇಕು ಅಂದ್ರೆ ಕನ್ಫರ್ಮೇಶನ್ ಕೂಡ ಪಡ್ಕೋಬಹುದು. ಪಡ್ಕೊಂಡಾದ್ಮೇಲೆ ಬೇಕಂದ್ರೆ ಕಮೆಂಟ್ ಮಾಡಿ, ಅದರಿಂದ ಬೇರೆಯವ್ರಿಗೆ ಇನ್ಫಾರ್ಮೇಶನ್ ಶೇರ್ ಆಗುತ್ತೆ. ಸರಿನಾ? ಯಾಕಂದ್ರೆ ಈ ಒಂದು ಲಿಂಕ್ ಬಗ್ಗೆ ಸಾಕಷ್ಟು ಜನ ತಲೆ ಕೆಡ್ಸ್ಕೊಂಡಿದ್ದಾರೆ. ಕನ್ಕ್ಲೂಷನ್ ಏನ್ ಬರುತ್ತೆ ಅಂದ್ರೆ, ಈ ವರ್ಷ ಯಾರ್ಯಾರು ಸೆಕೆಂಡ್ PUC ಎಕ್ಸಾಮ್ ನ ಬರೆದು ಪಾಸ್ ಆಗಿದ್ರ ಕರ್ನಾಟಕದಲ್ಲಿ, ಮತ್ತೆ ಹೋದ ವರ್ಷ ಯಾರು ಸೆಕೆಂಡ್ PUC ಎಕ್ಸಾಮ್ ನ ಕರ್ನಾಟಕದಲ್ಲಿ ಬರೆದು ಪಾಸ್ ಆಗಿದ್ರ, ನೀವ್ ಯಾರು ಕೂಡ ಮಾರ್ಕ್ಸ್ ಎಂಟ್ರಿ ಮಾಡೋ ಹಾಗಿಲ್ಲ. ಬೇರೆ ಸ್ಟೇಟ್ ಅಲ್ಲಿ ಅಂದ್ರೆ ತಮಿಳ್ನಾಡು, ಆಂಧ್ರ ಪ್ರದೇಶ ಅಥವಾ ಎಕ್ಸೆಟ್ರಾ ಬೇರೆ ಸ್ಟೇಟ್ ಗಳಲ್ಲಿ ಸೆಕೆಂಡ್ PUC ಎಕ್ಸಾಮ್ ನ ಬರ್ದಿರಾ, ಕ್ಲಾಸ್ 12 ಎಕ್ಸಾಮ್ ನ ಬರ್ದಿರಾ ಅಂದ್ರೆ ಅವ್ರು ಮಾತ್ರ ಮಾರ್ಕ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ಇದೆ ಒಂದು ಅಪ್ಡೇಟ್. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಆಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಒಂದು ಲೈಕ್ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸ್ ಗಳಿಗೆ ಇನ್ಫಾರ್ಮೇಶನ್ ತಿಳಿಸೋದನ್ನ ಮರಿಬೇಡಿ. ಮತ್ತೆ ಕಾಲೇಜ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಾಮೆಂಟ್ ಸೆಕ್ಷನ್ ಚೆಕ್ ಮಾಡಿ. ಥ್ಯಾಂಕ್ ಯು.